ದುಡ್ಡು ಇಟ್ಕೊಂಡಿರೋದು ಒಳ್ಳೇದು. ಇವತ್ತಿಂದ ಅಸಲಿ ಜರ್ನಿ ಸ್ಟಾರ್ಟ್. ಹೊರಗಡೆ ಬಂದಾಯ್ತು. ಏನ್ ಚೆನ್ನಾಗಿದೆ, ವಾವ್. ಕಮಾನ್ ಕಮಾನ್ ಗರುಡ ಕಮಾನ್. ಇಂಥ ಬೆಟ್ಟಗಳಲ್ಲೆಲ್ಲ ಯುದ್ಧ ಮಾಡಿದ್ದಾರೆ, ಯುದ್ಧ ಮಾಡಿ ಗೆದ್ದಿದ್ದಾರೆ. ಹ್ಯಾಟ್ಸ್ ಆಫ್ ನಮ್ಮ ಸೋಲ್ಜರ್ಸ್ಗೆ. ಯಾರ್ ಗುರು ಅವನು? ಓ ಗಾಡ್, ಏನ್ ಮಸ್ತ್ ಇದೆಲ್ಲ. ಹಾ, ಇನೋವಾದಲ್ಲಿ ಯಾವ್ದೋ ಹುಳ ಹೊಡಿತು ಕಣ್ಣಿಗೆ. ಶಿಸ್ತಾಗಿ ಹಿಂದಿಂದೆ ನಡ್ಕೊಂಡು ಹೋಗ್ತಾವೆ. ವೆಲ್ಕಮ್ ಟು ಸೋನ್ಮಾರ್ಗ್. ನೋಡಿ, ಹಾಲಿನ ನೊರೆ ತರ ಬೀಳ್ತದೆ ಅಲ್ಲಿ. ಚಲ್ತಾ ಬಾಯ್. ಹೋಟೆಲ್ ರೋಜಾನ್ ಜೈ ಇಲ್ಲಿ ಉಳ್ಕೊಂಡಿದ್ದೆ ಇವತ್ತು. ಸೊ ಹೊರಡ್ತಾ ಇದ್ದೀನಿ. ಸ್ವಲ್ಪ ಕೆಲಸಗಳಿದೆ. ಏನಿಲ್ಲ, ATM ಅಲ್ಲಿ ಒಂದು 20,000 ದುಡ್ಡು ತೆಗಿತೀನಿ. ಬರೋವಾಗ 10,000 ತಂದಿದ್ದೆ, ಸ್ವಲ್ಪ ಖಾಲಿ ಆಗಿದೆ. 20,000 ಇಟ್ಕೊಂಡಿರೋಣ ಯಾವುದಕ್ಕೂ. ಯಾಕಂದರೆ ಇಲ್ಲೆಲ್ಲೂ ಸಿಮ್ಮೆ ವರ್ಕ್ ಆಗಲ್ವಲ್ಲ, ಸೊ ಆನ್ಲೈನ್ ಪೇಮೆಂಟು ಆಗೋಲ್ಲ. ಸೊ ದುಡ್ಡು ಇಟ್ಕೊಂಡಿರೋದು ಒಳ್ಳೆಯದು. ಯಾವಾಗ ಎಂತಕ್ಕೆ ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಈಗ ಶಾಲಿಮಾರ್ ಬಾಗ್ ಅಂತ ಇದೆ ಗಾರ್ಡನ್ನು, ಅಲ್ಲಿಗೆ ಹೋಗ್ತಾಯಿನಿ. ಏನಿಲ್ಲ, ಸುಮ್ಮನೆ ಜಸ್ಟ್ ಹೋಗಿ ಹಂಗೆ ಆಚೆಯಿಂದ ನೋಡ್ಕೊಂಬಂದ್ಬಿಡೋದು ಏನಿದೆ ಅಂತ ಅಷ್ಟೇ. ಇದೆ ದಾಲ್ ಲೇಕ್. ಸೊ ಯಸ್, ಹಲೋ, ನಮಸ್ಕಾರ ಕರುನಾಡು. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ ಫ್ರಮ್ ಶ್ರೀನಗರ್ ದಾಲ್ ಲೇಕ್. ಎಲ್ಲರಿ ಹೇಗಿರಿ, ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಎಲ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ನಿಮ್ಮ ಇವರು ಚಾನಲ್ ರಾವಿಶಿಂಗ್ ರೈಡ್ಸ್ಗೆ. ಸೊ ಇವತ್ತಿಂದ ಅಸಲಿ ಜರ್ನಿ ಸ್ಟಾರ್ಟು. ಆ ಕಡೆ ಇದೆ ಶಾಲಿಮಾರ್ ಗಾರ್ಡನ್. ನೋಡಿ, ಇದೆ ಶಾಲಿಮಾರ್ ಗಾರ್ಡನ್. ಓಡೆ ಹೆಂಗಿದೆ ಕಾಣಿಸ್ತಲ್ಲ, ಯಾಕಂದರೆ ಫುಲ್ಲು ಕ್ಲೋಸ್ ಮಾಡ್ತಾರೆ. ಇಲ್ಲಿ ಎಂಟ್ರೆನ್ಸ್ ಇದೆ, ಮೊಘಲ್ ಗಾರ್ಡನ್ ಅಂತೆ. ಆ್ಯಂಡ್ ಅಲ್ಲಿ ಬ್ಯಾಕ್ ಸೈಡು ಅಷ್ಟು ಚೆನ್ನಾಗಿ ಹಿಲ್ಲಿದೆ. ಥ್ಯಾಂಕ್ ಯು ಶ್ರೀನಗರ್, ಥ್ಯಾಂಕ್ ಯು ದಾಲ್ ಲೇಕ್. ಸೊ ನೆಕ್ಸ್ಟು ಶ್ರೀನಗರ್ ಇಂದ ಕಾರ್ಗಿಲ್ ಹೋಗ್ತಾ ಇದ್ದೀನಿ. ಎಸ್, ಬಹು ದಿನಗಳ ಕನಸು ಕಾರ್ಗಿಲ್ ಹೋಗಬೇಕು, ನೋಡಬೇಕು, ಅಲ್ಲಿ ಮೆಮೋರಿಯಲ್ ಹೇಗಿದೆ ನೋಡಬೇಕು, ಫೀಲ್ ಮಾಡಬೇಕು ನಮ್ಮ ಯೋಧರನ್ನ ಅಂತ. ಸೊ ಕೊನೆಗೂ ಆ ಆಸೆ ಈಡೇರ್ತದೆ. ಇವತ್ತು ಹೋಗ್ತಾ ಇದ್ದೀನಿ ಕಾರ್ಗಿಲ್ಗೆ. ಆ್ಯಂಡ್ ಇದು 5 hours 26 minutes ತೋರಿಸ್ತಾ ಇದೆ. ಆ್ಯಂಡ್ 200 kilometers ಇದೆ ಶ್ರೀನಗರಿಂದ. ಎಸ್, 200 ಟ್ರಾವೆಲ್ ಮಾಡೋಕ್ಕೆ ನಿಮಗೆ 5 hours 26 minutes ಬೇಕು. ಯಾಕೆ ಅಂದರೆ ರೋಡ್ ಆಗಿದೆ. ಎಸ್, ನೋಡಿ ಎಷ್ಟು ದೊಡ್ಡದು ದಾಲ್ ಲೇಕ್ ಇದೆ. ಪೆಟ್ರೋಲ್ ಹಾಕಿಸ್ಕೊಬೋಣ, ಹಾಕ್ಬೇಕು ಸುಮ್ಮನೆ. भैया फुल टैंक कर दो. ऊपर आ रहा है. बस भैया, बस, थैंक यू. ಓಕೆ, 500 ರೂಪಾಯಿಗೆ ಹಾಕಿಸ್ತೆ. ಓಕೆ, ಚೈನ್ ಲೂಬ್ರಿಕೆಂಟ್ ತೊಗೊಂಡೆ, ನೀರು ತೊಗೊಂಡೆ. ಇದೆ ಶ್ರೀನಗರ್ ಔಟ್ಸ್ಕರ್ಟ್ಸು. ಮುಗಿತಾನೇ ಇಲ್ಲ, ಶ್ರೀನಗರ್ ಹೋಗ್ತಾನೇ ಇದೆ ನಾ ಊರುಗಳು. ಇನ್ನು ಯಾವಾಗ ಬರುತ್ತಪ್ಪ ಗುರು ಕಾರ್ಗಿಲ್ ಮೈನ್ ರೋಡು. ಹೊರಗಡೆ ಬಂದಾಯ್ತು ಶ್ರೀನಗರ್. ಹೊರಗಡೆ ಬಂದಿದ ತಕ್ಷಣ ಈ ಬ್ರಿಡ್ಜ್ ವ್ಯೂ ಸಿಕ್ತು. ಈ ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇದೆ. ಎಸ್, ವಾವ್. ಕಾರ್ಗಿಲ್ 176 kilometers. ನದಿ, ಬೆಟ್ಟದ ಪಕ್ಕದಲ್ಲಿ ನದಿ, ನದಿಯ ಪಕ್ಕದಲ್ಲಿ ರೋಡು, ರೋಡಿನ ಮೇಲೆ ಗಾಡಿ, ಗಾಡಿ ಮೇಲೆ ನಾನು.
ಹಿಂದ್. ಲೇ 392 ಕಿಲೋಮೀಟರ್ಸ್, ಕಾರ್ಗಿಲ್ 166, ದ್ರಾಸ್ 109, ಸೋನ್ಮಾರ್ಗು 47. ಅಲ್ಲಿ ನೋಡಿ ಬ್ರಿಡ್ಜ್ ಇದೆ, ಬ್ರಿಡ್ಜ್ ಕಡೆ ನದಿ ಇದೆ, ಅಲ್ಲಿ ನೋಡಿ ಏನು ಚೆನ್ನಾಗಿದೆ. ವಾವ್ ವಾವ್, ಸೂಪರ್, ವೆರಿ ನೈಸ್. ಅಲ್ಲೆಲ್ಲ ಕಾರ್ ನಿಲ್ಲಿಸ್ಬಿಟ್ಟು ಎಂಜಾಯ್ ಮಾಡ್ತಿದ್ರು ನೀರನ್ನ. ಈ ಥರದ್ದು ತುಂಬಾ ಸಿಗುತ್ತೆ ಇನ್ಮೇಲೆ. ಆ್ಯಂಡ್ ಎಂಟ್ರ್ ಆಗಿದ ತಕ್ಷಣ ಚಳಿ ಚಳಿ ಆಗ್ತಾಯಿದೆ, ಒಂಥರ ತಂಪು ಗಾಳಿ ಇದೆ. ನಾನು ಒಳಗಡೆ ವಿಂಟರ್ ಲೈನ್ ಹಾಕೊಳ್ಳೇಬೇಕು ಅನ್ಸುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಬಟ್ ಈಗ ಸದ್ಯಕ್ಕೆ ಬೇಡ, ತಂಪಾಗಿದೆ. ಬಟ್ ಓಕೆ, ಬಟ್ ಅಟ್ಲೀಸ್ಟ್ ಗ್ಲೌಸ್ ಹಾಕೊಳ್ಳೇಬೇಕು ನಾನು. ನೋಡಿ ಆರಾಮ ಕುಂತಾರೆ ಇಲ್ಲೆಲ್ಲ ಮೇಲ್ಗಡೆ ಎಂಜಾಯ್ ಮಾಡಿಕೊಂಡು. ಇಲ್ಲಿ ಬೆಟ್ಟ ಗುಡ್ಡಗಳು, ಏನಿದೆ ನೋಡ್ರಿ ಬೆಟ್ಟ, ಅದು ಸೂಪರ್. ಅಲ್ಲಿ ನದಿ ಹೋಗ್ತಿದೆಯಲ್ಲ, ಅಲ್ಲಿ ನದಿ ಪಕ್ಕದಲ್ಲೇ ಒಂದಷ್ಟು ಹೋಟ್ಲ್ಗಳು ಮಾಡಿರ್ತಾರೆ. ಮುಂದೆ ಹೋದರೆ ಅಲ್ಲಿ ತಿಂಡಿ ತಿನ್ನೋಣ ಅಂತ, ಚೆನ್ನಾಗಿರುತ್ತೆ. ಮೇಲೆ ಪುಟಾಣಿ ಬ್ರಿಡ್ಜು, ಆ ಕಡೆ ಎಲ್ಲ ಕನೆಕ್ಟ್ ಆಗುತ್ತೆ. ಹಾಂ ನೋಡಿ, ಇಲ್ಲೆಲ್ಲ ಚೇರ್ಗಳು ಇಟ್ಟಿದಾರಲ್ಲ, ಇದೇ ಥರ ಮುಂದೆ ಎಲ್ಲರೂ ಚೆನ್ನಾಗಿರೋದು ಹೋಟೆಲ್ಗಳು ಇಟ್ಟಿರ್ತಾರೆ. ಸೊ ಅಲ್ಲಿ ಕುತ್ಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು, ಬೇಕಾದ್ರೆ ನೀರಲ್ಲೂ ಆಟ ಆಡ್ಬೋದು ಅನ್ಸುತ್ತೆ. ಆಡ್ಕೊಂಡು ಹಂಗೆ ತಿಂಡಿನ ಎಂಜಾಯ್ ಮಾಡಿಕೊಂಡು ವ್ಯೂ ಎಲ್ಲ ನೋಡ್ಬೋದು ಆರಾಮಾಗಿ, ಚೆನ್ನಾಗಿರುತ್ತೆ. ಏನು ಚೆನ್ನಾಗಿದೆ ರೀ ಇದು. ಕಾಶ್ಮೀರಿ ಕುರಿ ಮರಿಗಳು, ಆಡುಗಳು ಸಾಕಾಗಿದೆ. ಒಂಥರ ಡಿಫ್ರೆಂಟ್ ಇದೆಲ್ಲ, ಅದ್ರ ಕೊಂಬು ಒಂಥರ ಸಖತ್ತಿದೆ. ಒಂಥರ ಆ ಬಿಸಿಲಿಗೆ ಹಂಗೆ ಮಿಂಚೋಡಿತಾ ಇತ್ತು ಕೊಂಬು. ಕಾರ್ಗಿಲ್ಗೆ ಹೋಗೋ ದಾರಿಲಿ ತುಂಬ ಊರುಗಳು ಸಿಗುತ್ತೆ. ಕಾರ್ಗಿಲ್ 153 ಕಿಲೋಮೀಟರ್ಸ್ ಇದೆ ಇನ್ನು. ನೋಡಿ ಈಗ ಹಿಲ್ ಹತ್ತಬೇಕು, ಸ್ಟಾರ್ಟ್ ಆಯಿತು ಹಿಲ್ಲು. Come on, come on, Garuda, come on. Yes, you can do it. Yes, 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 come on. ಓ ಗುರು, ಈ ಥರ ಬೆಟ್ಟದ ಮೇಲೆಲ್ಲ ಫೈಟ್ ಮಾಡೋಕ್ಕಾಗತ್ತಾ? ಹಿಂಗೆ ಇದ್ದಿದ್ದು ಬೆಟ್ಟ ಮೇಲೆ ಕೂತ್ಕೊಂಡು ಪಾಕಿಸ್ತಾನಿಗಳು ಶೂಟ್ ಮಾಡ್ತಿದ್ರು ಕೆಳಗಡೆ. ಹೆಂಗಾದ್ರೂ ಆಗುತ್ತೆ ಹೇಳಿ ಕೆಳಗಡೆಯಿಂದ ಡಿಫೆಂಡ್ ಮಾಡೋಕ್ಕೆ? ಸಕ್ಕತ್ ಕಷ್ಟ. ಮೇಲಿಂದ ಗುರಿ ಇಡೋಕ್ಕೆ ಕೆಳಗಡೆ ಈಸಿ, ಕೆಳಗಡೆಯಿಂದ ಮೇಲೆ ಗುರಿ ಇಡೋಕ್ಕೆ ಸಖತ್ ಕಷ್ಟ. ಸೊ ಇಂಥ ಬೆಟ್ಟಗಳಲ್ಲೆಲ್ಲ ಯುದ್ಧ ಮಾಡಿದ್ದಾರೆ, ಯುದ್ಧ ಮಾಡಿ ಗೆದ್ದಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ನಮ್ಮ ಸೋಲ್ಜರ್ಸ್ಗೆ. ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಎಲ್ಲಿಗರು ನದಿ ಕೆಳಗಡೆ ಹೋಗ್ಬಿಡ್ತಲ್ಲೋ. ಇರಲಿ ನೋಡುವ. Oh God, very nice. ನಿಲ್ಸಕ್ಕೆ ಜಾಗ ಇದ್ರೆ ನಿಲ್ಸ್ಬಿಟ್ಟು ಒಂದೆರಡು ಫೋಟೋ ತಗೊಳ್ತೀನಿ. ಓಹೋ ಹೋ 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 ಹೋ, ವೆರಿ ನೈಸ್, ವೆರಿ ನೈಸ್. ಫೋಟೋ ತೆಗಿಬೋದಿತ್ತು. ಇಲ್ಲೇ ಒಂದು ಫೋಟೋ ತಕ್ಕೊಳ್ಳುವ. ಓ ಗಾಡ್, ವಾವ್, ನೋಡಿ ನದಿ ಎಷ್ಟು ಚೆನ್ನಾಗಿ ಹರಿತದೆ. ಎಲ್ಲ ಮನೆಗಳಾಗಿದೆ, ಏನು ಮಸ್ತ್ ಇದೆಲ್ಲ.
ವಾವ್, ಸೂಪರ್. ಒಂದೆರಡು ಫೋಟೋಗಳು ತಗೊಂಡ್ಬಿಡ್ತೀನಿ. ಇಲ್ಲಡೆ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೂಪರ್. ಫುಲ್ ಪ್ರಾಪರ್ ಗೇರ್ ಎಲ್ಲ ಹಾಕೊಂಡು ಹೋಗ್ತಿದ್ದಾರೆ. ಬಟ್ ಲಗೇಜ್ ಏನಿಲ್ಲ. ಹೇಗಿದೆಯೋ ಅವ್ರದ್ದು ಪ್ಲ್ಯಾನ್ ತಿಳ್ಕೊಬೇಕು, ಯಾವ ಥರ ಹೋಗ್ತಾರೆ ಅವರು ಅಂತ. ಮೇ ಬಿ ಒಬ್ರು ಕಾರಲ್ಲಿ ಹೋಗಿರ್ತಾರೆ ಅನ್ಸುತ್ತೆ ಆಲ್ರೆಡಿ. ಇವರು ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ಲಗೇಜ್ ಎಲ್ಲ ಕಾರಲ್ಲಿ ಇರುತ್ತೆ. ಸೊ ಹಂಗೂ ಮಾಡ್ತಾರೆ. ಸೇಮ್ ಬೈಕ್ ರೈಡು ಹಂಗೆ. ಒಂದು ಜನ ಬೈಕಲ್ಲಿ ಎಲ್ಲ ಲಗೇಜ್ ತೊಗೊಂಡೋಗ್ತಾರೆ, ಇಲ್ಲ ಒಂದು ಕಾರ್ ಮಾಡಿಬಿಡ್ತಾರೆ. ಕಾರಲ್ಲಿ ಎಲ್ಲ ಲಗೇಜ್ ತುಂಬಿಟ್ಟು ಏನೇನು ಗೇರ್ಸ್ ಬೇಕೋ ಎಲ್ಲ ಹಾಕ್ಬಿಟ್ಟು, ಏನೇನು ಟೂಲ್ಸ್ ಬೇಕೋ ಎಲ್ಲ ಹಾಕ್ಬಿಟ್ಟು, ಲಗೇಜ್ ಎಲ್ಲ ಹಾಕಿ ಜಸ್ಟ್ ಬೈಕ್ನ ರೈಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇವ್ರು ಆರಾಮಾಗಿ ವಿತೌಟ್ ಲಗೇಜ್ ಓಡಿಸ್ಕೊಂಡು ಹೋಗೋದಲ್ಲ, ಹಾಗೆ. ಮೋಸ್ಟ್ಲಿ ಅದೆಲ್ಲ ಗ್ರೂಪ್ ಆರ್ಗನೈಸ್ ಮಾಡುತ್ತಲ್ಲ, ಗ್ರೂಪ್ ಟ್ರಿಪ್ಪು. ಸೊ ಅವ್ರು ಮಾಡ್ತಾರೆ. ಲೇ ಇಲ್ಲಿಂದ 368 ಕಿಲೋಮೀಟರ್ಸ್ ಇದೆ. ಸೊ ಲೇ ನಾಳೆ ಹೋಗೋದು, ಇವತ್ತು ಕಾರ್ಗಿಲ್ನಲ್ಲಿ ಸ್ಟೇ. ವಾವ್, ಗಾಡಿ ಓಡ್ಸಕ್ ಮಾತ್ರ ಸಖತ್ ಮಜಾ ಬರ್ತಾ ಇದೆ ಇಲ್ಲಿ. ಗುರು 5 ವರ್ಷದಿಂದ ಡ್ರೀಮ್ ಕಾಣ್ತಿದ್ದೆ ಲೇ ಲಡಾಖ್ ಬರಬೇಕು ಅಂತ. ಕೊನೆಗೆ ಹೋಗ್ತಾ ಇದ್ದೀನಿ ನಾನು. ಸಖತ್ ಖುಷಿ ಆಗ್ತಿದೆ. ಇದೆಲ್ಲ ಸಣ್ಣ ಸಣ್ಣ ವಿಲೇಜ್ಗಳು ಆನ್ ದ ವೇ ಟು ಕಾರ್ಗಿಲ್. ಕಾರ್ಗಿಲ್ಗೆ ಎಷ್ಟೊತ್ತು ರೀಚ್ ಆಗ್ತೀನೋ ಗೊತ್ತಿಲ್ಲ, ನೋಡ್ಬೇಕು. ಯಾರು ಗುರು ನೋವು, ಸುಮ್ಮನೆ ರೈಡ್ ತೊಗೊಬಿಡ್ತಾನೆ. ಇಂಡಿಕೇಟ್ರ್ ಹಾಕಲ್ಲ, ಏನಿಲ್ಲ. ಹಿಂದೆ ಯಾವುದೋ ಗಾಡಿ ಬರ್ತಿದೆಯಾ ಇಲ್ಲೋ ಅದು ನೋಡೋದಿಲ್ಲ. ನೋಡ್ಕೊಂಡು ಓಡಿಸ್ರಪ್ಪ. ಎಲ್ಲಿಂದೋ ಬರ್ದಿರ್ತೀವಿ, ನಿಮ್ಮಿಂದ ಬೇರೆಯವ್ರ ಪ್ರಾಬ್ಲಮ್ ಆಗ್ಬಾರ್ದು. ಗುರು ಇಲ್ಲಿ ನೋಡು, ರೋಡ್ ಹೆಂಗಿದೆ, ಹೊಡೆದ್ಬಿಟ್ಟಿದ್ದಾರೆ ಬೆಟ್ಟ ಹಂಗೆ. ಓಹೋ, ಇಲ್ಲಿ ಸ್ವಲ್ಪ ಆರಾಮಾಗಿ ಹೋಗ್ಬೇಕು. ಸೈಕ್ಲಿಂಗ್ ಅವರು ರೆಸ್ಟ್ ತಗೋತಾ ಇದಾರೆ ಇಲ್ಲಿ. ಹಾಂ, ಓ ಸೂಪರ್. 6 days. ಓಕೆ ಸೂಪರ್. ಲಗೇಜ್ ಎಲ್ಲ ನಿಮ್ಮದು? ಓಕೆ. ಇನ್ನೂ ನಿಮ್ಮ ಕಡೆಯವರು ಇನ್ನೂ ಬರ್ತಿದ್ರಲ್ಲ ಹಿಂದೆ? ಹಾಂ, ಓಕೆ. ಓ ಸೂಪರ್. ನೀವು ಫಸ್ಟ್ ಟೈಮಾ ಏನೋ? ಓಕೆ ಓಕೆ. ಆಗುತ್ತಾ ಹತ್ತಕ್ಕೆ? ಆಗುತ್ತಾ? ಸೊ ಕಾರ್ಗಿಲ್ ಇವತ್ತು ಅಷ್ಟೇ? ಸೋನ್ಮಾರ್ಗ್ ಸ್ಟೇ, ನಾಳೆ ಕಾರ್ಗಿಲ್. ಓಕೆ ಸೂಪರ್. ಸೊ ಎಷ್ಟು ದಿನ ಪ್ಲ್ಯಾನು? ಸಂಡೇ ತನಕ. ಓಕೆ ಸೂಪರ್. ನಾ ಬೆಂಗಳೂರಿಂದ ಓಡಿಸ್ಕೊ ಬಂದೆ ಸೋಲೋ. ಹಾಂ, ಇವತ್ತು 9th ಡೇ. ರವಿ ಅಂತ ನಿಮ್ಮ? ಆಕಾಶ್. ಹಾಂ ಹೌದು. ಓಕೆ ಹಾಂ. ಇಲ್ಲಿ ನೋಡಿ ನಮ್ಮ ಬೆಂಗಳೂರವರು. ಎಲ್ಲ ಬೆಂಗಳೂರವರು ಸೋನ್ಮಾರ್ಗ್ ಹೋಗ್ತಿದ್ದಾರೆ ಶ್ರೀನಗರಿಂದ ಲೇಗೆ. ವಾವ್. ಸೊ ಖುಷಿ ಆಯ್ತು. ನಮ್ಮ ಕನ್ನಡದವ್ರು ಸಿಕ್ಕಿದ್ರು ಇಲ್ಲಿ. ನಮ್ಮ ಕನ್ನಡದವರು
ಸೈಕ್ಲಿಂಗ್ ಮಾಡ್ಕೊಂಡ್ ಬರ್ತಿದ್ದಾರೆ. ಸೈಕ್ಲಿಂಗ್ ಸೂಪರ್. ಅಫ್ಕೋರ್ಸ್ ಸೈಕ್ಲಿಂಗ್ ಅಲ್ಲಿ ಕಷ್ಟ, ತುಂಬಾ ದೂರ ರೀಚ್ ಆಗೋದು. ಸೊ ಸೋನ್ಮಾರ್ಗ್ ಅಲ್ಲಿ ಸ್ಟೇ ಆಗ್ತಾರಂತೆ. ಆ್ಯಂಡ್ 2 ಇನೋವಾದಲ್ಲಿ ಒಂದು ನಿಮಿಷ, ಯಾವುದೋ ಹುಳ ಹೊಡಿತು ಕಣ್ಣಿಗೆ, ಸರಿಗೆ ಹೊಡಿತು ಕಣ್ರಿ. ಅದಿನ್ನೂ ಹೆಲ್ಮೆಟಲ್ಲೇ ಇದೆ, ತೆಗಿಬೇಕು. ಶೆಟ್. ಓಕೆ ಯಪ್ಪ, ಜೇನುಹುಳ ಕಣ್ರಿ ಅದು. ಜೇನುಹುಳ ಕಚ್ಚಿದ್ರೆ ಮುಗಿತಿತ್ತು ನನ್ನ ಕತೆ. ಗಣೇಶ ಕಾಪಾಡ್ದಲ್ಲಪ್ಪ. ಅಪ್ಪ ಕಣ್ಣಿಗೆ ರಪ್ ಅಂತ ಹೊಡಿತು. ನಾನು ಹೆಲ್ಮೆಟ್ದು ವಿಂಡ್ಶೀಲ್ಡ್ ಹಾಕೊಂಡಿರ್ಲಿಲ್ಲ, ರಪ್ ಅಂತ ಕಣ್ಣು ಹೊಡಿತು. ಹಂಗೆ ಒಳಗಡೆ ಕುತ್ಕೊಂಡ್ಬಿಡ್ತು ಹೆಲ್ಮೆಟ್ ಒಳಗಡೆ. ಆಮೇಲೆ ನಿಲ್ಸ್ಬಿಟ್ಟು ತೆಗೆದ್ರೆ ಹಾರೋಯ್ತು. ಸರಿ ಹೊಡಿತು ಕಣ್ಣಿಗೆ. ಸದ್ಯ ಕರೆಕ್ಟ್ ಟೈಮ್ ಕಣ್ಣು ಮುಚ್ಚಿದೆ, ಇಲ್ಲಾಂದರೆ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗ್ತಿತ್ತು. ಸೊ ಯಪ್ಪ ಸ್ವಲ್ಪನೇ ಅಮರಂಗಿಲ್ಲ. ಇಲ್ಲಿ ನೋಡಿ, ಕುದುರೆಗಳ ಮೇಲೆ ಲಗೇಜನ್ನು ಹಾಕೊಂಡು ಹೋಗ್ತಿದ್ದಾರೆ. ಟನಲ್ ಇದೆಯಲ್ಲೇ. ಓಕೆ, ಟನಲಲ್ಲಿ ಹೋಗುವ. ಟನಲಲ್ಲಿ ಸೋನ್ಮಾರ್ಗ್. ಸೂಪರ್. ಟನಲ್ ಆಗಿದೆಯಾ, ಆಗ್ತಾ ಇದೆಯಾ? ಮೇಲೇನೋ ಇದೆ, ಸೆಟ್ ಮೋ ಟನಲ್. ಓಕೆ, ಇನ್ನೂ ಆಗ್ತಾ ಇದೆ, ಇನ್ನೂ ಓಪನ್ ಆಗಿಲ್ಲ ಅದು. ಇಲ್ಲಿ ನೋಡು, ವಾವ್. ಓಹೋ, ಇಲ್ಲಿ ನೋಡು, ಆಫ್ ರೋಡು ಸಾಕಾತ ಇರುತ್ತೆ. ಬೈಕ್ ತೊಗೊಂಡೋದ್ರಿ ಇಲ್ಲಿ ಹತ್ತಿಸ್ಬೋದು, ಚೆನ್ನಾಗಿದೆ. ಎಲ್ಲಿ ಮಾಡಿದಾರೋ ದಾರಿ ಅದು? ಮೇಲೆ ಹೋಗೋಕ್ಕೆ ದಾರಿ ಮಾಡಿದ್ದಾರೆ. ಬೆಟರ್ ಲೇಟ್ ದ್ಯಾನ್ ನೆವರ್. BRO ಬ್ರೋ. ಓಕೆ ಬ್ರೋ, ಇಲ್ಲಿ ನೋಡಿ ಕಾಶ್ಮೀರದ ಕುರಿಮರಿಗಳು. ನಮಸ್ಕಾರ, ನಮಸ್ಕಾರ ಕುರಿ ಮೈಸೂರಿಗೆ, ನಮಸ್ಕಾರ ಕುರಿಮರಿಗಳಿಗೆ, ಎಲ್ರಿಗೂ ನಮಸ್ಕಾರ. ಶಿಸ್ತಾಗಿ ಹಿಂದಿಂದೆ ನಡ್ಕೊಂಡು ಹೋಗ್ತಾವೆ. ಹಾ, ಅಲ್ಲಿ ನೋಡಿ ಬೆಟ್ಟದ ಮೇಲೆ ಮೋಡ, ಮೋಡದ ಮೇಲೆ ಆಕಾಶ. 358 ಕಿಲೋಮೀಟರ್ಸ್. ಕಾಗಲ್ 132 ಕಿಲೋಮೀಟರ್. ದ್ರಾಸ್ 75. ಸೋನ್ಮಾರ್ಗ್ 13. ಸೋನ್ಮಾರ್ಗ್ ಇನ್ನು 13 ಕಿಲೋಮೀಟರ್ ಇದೆ. ಸೂಪರ್. ಓ, ಸ್ಲೀಪಿಂಗ್ ಬ್ಯಾಗ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದಾರೆ. ಮೇ ಬಿ ಇಲ್ಲೆಲ್ಲ ಸ್ಟೇಯಿಂಗ್ ಇರ್ತಾರೆ ಅನ್ಸುತ್ತೆ. ವಾಡ ವ್ಯೂ ಗುರು. ಅಪ್ಪ ಪಪ್ಪ, ಏನು ಬೆಟ್ಟ ಇದು. ಇಲ್ಲಿ ನೋಡಿ, ಬೆಟ್ಟದ ಹತ್ರ ಬಂದಿದ್ದೀವಿ. ಹೆಂಗಿದೆ ಮರಗಳು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ದೂರದಿಂದ ನೋಡಿದಲ್ಲ ಬೆಟ್ಟ, ಅದೇ ಇದು. ಈಗ ಶುರು ನಿಜವಾದ ಆಟ, ನಿಜವಾದ ಅಡ್ವೆಂಚರ್. ಓಹ್, ಹತ್ತತ್ರ ಬರ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಬೆಟ್ಟ. ಓ ಗಾಡ್, ವೆರಿ ನೈಸ್. लगेज है, लगेज. सॉरी भैया, लगेज है, कोई बैठने का जगह नहीं है. ಬ್ರೋ, ಏನಿದು? ಇಲ್ಲಿ ನೋಡಿ, ನದಿ ಪಕ್ಕ ರೋಡು, ಬೆಟ್ಟ, ಗಿಡ. ಯಪ್ಪ, ಏನ್ ವ್ಯೂ ಗುರು ಇದು. ಸೂಪರ್. ಆ್ಯಂಡ್ ರೋಡು ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಸೊ ಟನಲ್ಲು ಇಲ್ಲಿಗೆ ಬಂದು ಎಂಡ್ ಆಗುತ್ತೆ. ಸೊ ಇಲ್ಲಿ ತನಕ ಟನಲ್ ಬರ್ತದೆ. ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಟನಲ್ದು. ನೆಕ್ಸ್ಟ್ ಇಯರ್ ಮೇ ಬಿ ಬಂದಾಗ ಕಂಪ್ಲೀಟ್ ಆಗಿರ್ಬೋದು, ಆಗಿರುತ್ತೆ ಅನಿಸುತ್ತೆ.
ಏನು ಗುರು ಹಿಂಗೆಲ್ಲ ಧೂಳು ಎತ್ಕೊಂಡು ಹೋಗ್ತಾ ಇದ್ದಿದ್ದು, ಹೆಲ್ಮೆಟ್ ಎಲ್ಲ ಹಾಳಾಯ್ತು, ಕಣ್ಗೆಲ್ಲ ಹೋಯ್ತು. ಓಕೆ, ಈ ನದಿನೇ ಸಕ್ಕತ್ತಲ್ಲ ನೋಡಿ, ಆ ಬೆಟ್ಟದ ಪಕ್ಕನೇ ಹೋಗ್ತಾ ಇದೆ ರೋಡು. ಸೂಪರ್. ಇಲ್ಲೆಲ್ಲಾದ್ರೂ ಸಿಗುತ್ತೆ ಹೋಟೆಲು, ಇಲ್ಲೇ ತಿನ್ನೋಣ. ಸೂಪರ್ ಇದೆ. ಇಲ್ಲಿ ನೋಡಿ ಟೆಂಟ್ಗಳು ಏನು ಚೆನ್ನಾಗಿದೆ ಅಲ್ಲೆಲ್ಲ. ಸೋನ್ಮಾರ್ಗ್ ಮೌಂಟ್ ರೆಸಾರ್ಟ್, ಇದೇ ಸೋನ್ಮಾರ್ಗು. ಓಹೋ, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಅದು ಟನಲ್ದೇನೋ ಕೆಲಸ ಅನ್ಸುತ್ತೆ, ಮಾಡ್ತಿದ್ದಾರೆ. ಸೊ ಅದು ಬರ್ತಾ ಇಲ್ಲ, ಅಪೋಸಿಟ್ ಗಾಡಿ, ಹೋಗೋಣ. ಮ್ಯಾಗಿ ಗೀಗಿ ಅದು ಇದೆಲ್ಲ ಇದೆ ಅಲ್ಲಿ. ಇದು ನೋಡಿ ನಮ್ಮ ಆರ್ಮಿಯವರು ಗನ್ ಹಿಡ್ಕೊಂಡು ಸಜ್ಜಾಗಿ ನಿಂತವ್ರೆ. ಏನಿದು ಬೆಟ್ಟ ರಾಮ, ಸಾಕಾಗಿದೆ. ಓಹೋ, ಇಂಥ ಬೆಟ್ಟನೆಲ್ಲ ಕೊರೆದು ಹೊಡೆದು ಜಾರಿ ಮಾಡೋರಲ್ಲ. ಇಲ್ಲಿ ಕುದುರೆಗಳನ್ನ ಬೆಜ್ಜಾನ್ ಸಾಕ್ತಾರೆ. ಏನಾದ್ರು ಲಗೇಜ್ ಎತ್ಕೊಂಡು ಹೋಗ್ಬೇಕಾದ್ರೆ ಕುದುರೆಗಳನ್ನ ಯೂಸ್ ಮಾಡ್ತಾರೆ ಜಾಸ್ತಿ. 349 ಕಾರ್ಗಿಲ್ 123 ಇದೆ. ಅದರ 66 ಸೋನ್ಮಾರ್ಗಿನ 4 ಇದೆ ಕಿಲೋಮೀಟ್ರು. ಸೊ ಇದು ಟೋಲ್ ಅಂತೆ, ಟೋಲ್ ರೋಡ್ ಅಂತೆ, ಏನೇನೋ ಇದೆ ಅಲ್ಲಿ. ಇಲ್ಲಿ ತಿನ್ನಕ್ಕೆ ಏನೇನೋ ಇದೆ. ವೆಲ್ಕಮ್ ಟು ಸೋನ್ಮಾರ್ಗ್, ಥ್ಯಾಂಕ್ ಯು. ಸೋನ್ಮಾರ್ಗ್ ಓವರ್ ಬ್ರಿಡ್ಜ್, ಇದು ನದಿ ಮೇಲೆ ಮಾಡಿರುವಂತಹ ಓವರ್ ಬ್ರಿಡ್ಜ್. ಬ್ರೋ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು. ಮುಂದೆ ಏನೋ ಟೋಲ್ ಬರುತ್ತೆ ಅಂತ ಹೇಳ್ತಿದ್ದಾರೆ, ನೋಡಬೇಕು. ಓ ಟನ್ನಲ್ ಇಲ್ಲಿ ತನಕ ಬರುತ್ತೆ ಗುರು, ಮಾಡಾದ್ಮೇಲೆ ಸೂಪರ್. ಸೋನ್ಮಾರ್ಗ್ 3 ಕಿಲೋಮೀಟರ್, ಕಾರ್ಗಿಲ್ 123, ಲೇ 348. ನಾನೇನೋ ಅನ್ಕೊಂಡಿದ್ದೆ ಸಖತ್ ರಿಮೋಟ್ ಇರುತ್ತೆ ಕಾರ್ಗಿಲ್ಗೆ ಹೋಗೋ ಪ್ಲೇಸು ಅನ್ಕೊಂಡೆ, ಬಟ್ ಹಂಗೇನಿಲ್ಲ, ಆರಾಮಾಗಿದೆ. ಎಲ್ಲ ಜನ ಇಲ್ಲೆಲ್ಲ ವಾಸ ಇದ್ದಾರೆ. ರೋಡ್ ಮಾತ್ರ ಸಖತ್ತಾಗಿದೆ, ಆರಾಮಾಗಿದೆ. ನಾನೆಲ್ಲ ರೋಡು ಹೆಂಗೆಂಗೋ ಇರುತ್ತೆ, ಕಷ್ಟ ಆಗುತ್ತೆ ಹೋಗೋದು ಅನ್ಕೊಂಡೆ, ಬಟ್ ಸಖತ ಮಾಡೋರು ಈಗ ಹೋಗೋಕ್ಕೆ, ಆರಾಮಾಗಿ ಹೋಗ್ಬೋದು. ಝೋಜಿಲಾ ಟನಲ್ ಅಂತೆ ಮಾಡ್ತಾ ಇದ್ದಾರೆ. ಇಲ್ಲೇನೋ ಇದೆ, ಇಲ್ಲ ಗೋಡೆಕಿ ಸವಾರಿ ಅದು ಇದು ಎಲ್ಲ ಇದೆ. ಫುಲ್ ಪಾರ್ಕಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಕುದುರೆ ಸವಾರಿ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಇಕೋ ಪಾರ್ಕ್ ಇದೆಯಂತೆ. ಅಲ್ಲಿ ನೋಡಿ ಇಕೋ ಪಾರ್ಕ್ ಏನು ಮಸ್ತ್ ಇದಲ್ಲ. ನೋಡಿ ಇಲ್ಲಿ ಬಂದು ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ಲಗೇಜ್ ಎಲ್ಲ ಹಾಕ್ಬಿಟ್ರೆ ಅಲ್ಲಿ ಕುದುರೆಯಲ್ಲಿ ಮೇಲೆ ತನಕ ಕರ್ಕೊಂಡು ಹೋಗ್ತಾರೆ ಇಕೋ ಪಾರ್ಕ್ಗೆ. ನೋಡಿ ಹಾಲಿನ ನೊರೆ ಥರ ಬೀಳ್ತದೆ ಅಲ್ಲಿ, ಎಷ್ಟು ಚೆನ್ನಾಗಿದೆ. ಇದೇ ಸೋನ್ಮಾರ್ಗ್. ನೋಡಿ ಎತ್ತರ ಬೆಟ್ಟದ ಮೇಲೆಲ್ಲ ಹೋಗಿ ಸೈಟ್ ಸೀಯಿಂಗ್ ಮಾಡ್ಕೊಂಡು ಬರ್ಬೋದು. ನಮ್ಮ ಇಂಡಿಯನ್ ಆರ್ಮಿ ಎಲ್ಲ ಸ್ಟೇ ಆಗೋಕ್ಕೆ ಹೋಟೆಲ್ಗಳೆಲ್ಲ ಇದೆ. ನೋಡಿ ಬೆಟ್ಟದ ಮೇಲೆಲ್ಲ ಕ್ರಿಸ್ಮಸ್ ಟ್ರೀ ಅಂತಾರಲ್ಲ, ಆ ಥರ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಅಲ್ಲೆಲ್ಲ ಮನೆಗಳಿದೆ. ಅದೆಲ್ಲ ಬೆಟ್ಟ, ಇಲ್ಲೆಲ್ಲ ತಿರುಗ್ಬೋದು, ಎಂಜಾಯ್ ಮಾಡ್ಬೋದು.
ಸಖತ್ತಾಯ್ತಲ್ಲ ಕೂದಲು ಇವ್ರದ್ದು. ಸೋನ್ಮಾರ್ಗಲ್ಲಿ ನೋಡಿ, ಅಲ್ಲಿ ಟೆಂಟ್ ಹಾಕ್ಬೋದು. ಇಲ್ಲಿ ಸೋನ್ಮಾರ್ಗಲ್ಲಿ ಅಲ್ಲೆಲ್ಲ ಹಾಕಿದ್ದಾರೆ, ಟ್ರಾನ್ಸಿಟ್ ಕ್ಯಾಂಪ್ ಅಂತ. ಸೊ ಅಲ್ಲೆಲ್ಲ ಕ್ಯಾಂಪ್ ಹಾಕ್ಬೋದು ಬೇಕಾದ್ರೆ. ಇದು ಸೋನ್ಮಾರ್ಗ್ ಫಾರ್ ಯು.